ಪ್ಲೀಸ್, ಹೊಟ್ಟೆ ಹಸಿತಾ ಇದೆ, ಪ್ಲೀಸ್ ಕಮ್. ಬಾ 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 ಬಾ, ಲೇಟ್ ಆಯ್ತು, ಬಾ ಬಾ ಅನು ಪ್ಲೀಸ್. ಅನು, ಏನು ಯೋಚನೆ ಮಾಡ್ತಾ ಇದೆಯಾ? ಆರ್ಯ ಸರ್ ಯಾವಾಗಲೂ ಹೇಳ್ತಾರಲ್ಲ, ನಂಬಿಕೆ ಅದಿದ್ರೆ ಸಾಕು. ನನಗೆ ನಂಬಿಕೆ ಇದೆ. ಬಾ, ಎಲ್ಲ ಸರಿ ಆಗುತ್ತೆ. ಕಮ್ ಬಾ. ಒಳಗೆ ಬರ್ಬೋದಾ ಸರ್? ನಮ್ಮೂರ್ ಕಡೆ ಒಂದು ಮಾತಿದೆ, ಊರ್ ಜನರನ್ನ ಮೆಚ್ಚೋಕೆ ಉಪವಾಸ ಕೂತ್ರಂತೆ ಅಂತ. ಆಯ್ತಾ ಸರ್ ನಿಮ್ಮ ಓಪನ್ ಆಫೀಸ್ ಡೇ ಸಂಭ್ರಮ ಎಲ್ಲ? ನಾವು ಯಾವತ್ತು ಕೊನೆಯದಾಗಿ ಈ ತರ ಓಪನ್ ಆಫೀಸ್ ಡೇ ಸಂಭ್ರಮ ಮಾಡಿದ್ವಿ? ನನಗಂತೂ ನೆನಪಿಲ್ಲ. ಆಗ ನೀವಂತೂ ಈ ಥರ ಡ್ರೆಸ್ ಮಾಡ್ಕೊಂಡು ಬಂದಿರಲಿಲ್ಲ. ಚಿರ ಯುವಕ. ಯಾರನ್ನೋ ಒಬ್ಬರನ್ನ ಮೆಚ್ಚೋಕೆ ಇಡೀ ಆಫೀಸ್ ಅವ್ರಿಗೆ ಸಲಿಗೆ ಕೊಟ್ಟಂತಾಗ್ಲಿಲ್ವಾ? ಯಾರಿಗೋಸ್ಕರ ಊಟಕ್ಕೆ ಕಾಯ್ತಾ ಇದ್ದೀರೋ ಅವ್ರಾಗ್ಲೇ ಊಟಕ್ಕೆ ಹೋಗಾಯ್ತು. ನೋಡಾರ್ಯ, ಇದೆಲ್ಲ ನನಗೆ ಸರಿ ಬರೋದಿಲ್ಲ. ನೋಡು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಮೀರಾ. ಸರ್, ಅದು ಟೆಕ್ಸಾಫ್ಟ್ ಕಂಪನಿನ ಓವರ್ಟೇಕ್ ಮಾಡೋದ್ರ ಬಗ್ಗೆ ಮಾತಾಡಿದ್ವಲ್ಲ, ಸೊ ಅದ್ರ ಬಗ್ಗೆ ಒಂದು ಮೀಟಿಂಗ್ ಇದೆ, ಸೇಮ್ 30 minutes ಫ್ರಮ್ ನಾವು. ಇಫ್ ಯು ಕುಡ್ ಗೆಟ್ ರೆಡಿ. ಐ ಆಮ್ ರೆಡಿ ಮೀರಾ. ಯಾ ಸರ್, ಬಟ್ ಡ್ರೆಸ್, ಇಟ್ಸ್ ಅಬ್ಸಲ್ಯೂಟ್ಲಿ ನೈಸ್ ಸರ್, ಬಟ್ ದೆನ್ ಫಾರ್ಮಲ್ಸ್ ಅಲ್ಲಿ ಇದ್ದಿದ್ರೆ ಇಟ್ ವುಡ್ ಬಿ ಬೆಟರ್. ಓಕೆ, ಐ ವಿಲ್ ಕಮ್ ಇನ್ ಎ ಜಿಫಿ. ಶೋರ್. ಹಲೋ, ನಿಧಾನ, ಸ್ಲೋ ಡೌನ್. ವಾಟ್ಸ್ ಯೋರ್ ಪ್ರಾಬ್ಲಮ್? ಏನನು ಮೇಡಮ್, ಏನೋ ಹುಡುಕೊಂಡು ಓಡ್ ಬಂದಾಗಿದೆ. ಅಲ್ಲ, ಅದು ಸರ್. ನೀನಿನ್ನು ಮನೆಗೆ ಹೊರಟಿಲ್ವಾ? ಹೊರಡುತ್ತೇನೆ ಮ್ಯಾಮ್. ಮತ್ತೆ ಬೇಗ ಹೊರಡು. ಈಗಲಾದ್ರೂ ನಿನ್ನ ಸ್ಥಾನ ಏನು ಅನ್ನೋದು ಅರ್ಥ ಆಗ್ತಿದೆ ಅನ್ಸುತ್ತೆ. ಇನ್ಮೇಲೆ ಹೀಗೆ ಆರ್ಯ ಸರ್ಗೆ ನೀನು ಹತ್ರ ಆಗಕ್ಕಾಗಲ್ಲ. ಓಕೆ, ಬಂದ್ಬಿಡ್ತು. ಲೆಟ್ಸ್ ಗೋ. ಮೀರಾ, ಯಾ ಸರ್. ಈ ಮೀಟಿಂಗ್ ಬಗ್ಗೆ ನನಗೆ ಕೇಳಿಲ್ಲ? ಸರ್, ಅದು ಹೇಳಬೇಕಿತ್ತಲ್ವಾ? ದಾದಾ, ಅದು ಫೈಲ್ಸ್ ಎಲ್ಲ ರಿಕವರ್ ಆದಮೇಲೆ ನಿಮ್ಗೆ ಹೇಳೋಣ ಅಂತಿದ್ವಿ ನಾವು.
ಕರೆಕ್ಟ್ ಹರ್ಷ. ಆದರೆ ಸಮಸ್ಯೆ ಹೀಗಾಗಿದೆ, ಅದನ್ನು ಹೀಗೆ ಬಗೆಹರಿಸ್ತಿದ್ದೀವಿ ಅಂತ ಹೇಳೋ ಜವಾಬ್ದಾರಿ ಮೀರಂದು. ಎಸ್ ಸರ್, ಐ ಡೂ ಅಂಡರ್ಸ್ಟ್ಯಾಂಡ್. ಬಟ್ ದೆನ್ ಐ ಥಾಟ್ ನೀವು ಬ್ಯುಸಿಯಾಗಿರ್ತೀರಾ ಆ್ಯಂಡ್ ಸುಮ್ಮನೆ ಅನ್ವಾಂಟೆಡ್ ವಿಚಾರಗಳನ್ನ ಹೇಳಿ ಏನಕ್ಕೆ ನಿಮಗೆ ಟೆನ್ಷನ್ ಕೊಡೋದು ಅಂತ ಅಂದ್ಕೊಂಡೆ. ಒನ್ಸ್ ಇದೆಲ್ಲ ಸಾಲ್ವ್ ಆದಮೇಲೆ ನಿಮಗೆ ತಿಳಿಸ್ಬೋದಲ್ಲ ಅಂತ. ಅನ್ವಾಂಟೆಡ್? ಸ್ವಲ್ಪನಾದರೂ ಸೀರಿಯಸ್ನೆಸ್ ಇದೆಯಾ ನಿನಗೆ? ಇವತ್ತು ನಾವು ಇಷ್ಟು ಬೆಳೆದಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಹಿಂದೆ ನಾವು ಹಾಕಿರೋ ಬುನಾದಿ. ನಮ್ಮ ಇತಿಹಾಸನ ನಾವು ಯಾವತ್ತೂ ಸಂಪೂರ್ಣವಾಗಿ ಮರಿಬಾರ್ದು, ಅಳಿಸ್ಬಾರ್ದು. ಮುಂದೆ ಯಾವತ್ತಾದರೂ ಈ ರೀತಿಯ ಸಮಸ್ಯೆ ಬಂದರೆ ಅದು ನನಗೆ ಗೊತ್ತಾಗಬೇಕು. ಆಮ್ ಐ ಕ್ಲಿಯರ್? ಈಗ ನಾನು ಅನು ಹತ್ರ ಸ್ವಲ್ಪ ಮಾತಾಡಬೇಕು. ನಾನು ಅನು ಹತ್ರ ಸ್ವಲ್ಪ ಮಾತಾಡಬೇಕು. ಸರ್, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಓಹ್ ದಾದಾ, ಆ್ಯಕ್ಚುಲಿ ಶಾರ್ಪ್ 10ಗೆ ಒಂದು ಡೀಲ್ ಇದೆ, ಸೊ ಐ ಹ್ಯಾವ್ ಟು ಗೋ. ಐ ವಿಲ್ ಟೇಕ್ ಲೀವ್ ದಾದಾ. ಹಾಂ, ಬಾಯ್. ನೀರು ಬೇಕಾ? ಕೂತ್ಕೊನು. ತುಂಬ ಖುಷಿ ಆಯಿತು ಅನು. ಫೈಲ್ಸ್ ರಿಕವರಿ ನಿಜ ಹೇಳಬೇಕು ಅಂದರೆ ನಾನೇನು ಮಾಡಿಲ್ಲ ಸರ್. ಆ ಫೈಲ್ ಎಲ್ಲ ಹೇಗೆ ರಿಕವರಿ ಆಯಿತು ಅನ್ನೋದು ನನಗೆ ಈಗಲೂ ಗೊತ್ತಿಲ್ಲ. ನನಗೆ ಹೆಲ್ಪ್ ಮಾಡಿದ್ದು ನೀಲು. ನಾನು ತುಂಬ ಭಯ ಪಟ್ಬಿಟ್ಟಿದೆ ಸರ್. ಊಟನೂ ಬಿಟ್ಟು ಅಳ್ತಾ ಕೂತಿದ್ದೆ ಗೊತ್ತಾ. ಅಳೋದ್ರಿಂದ ಏನು ಬಗೆಹರಿಯಲ್ಲ ಅನು. ನನ್ನ 3 ಮಂತ್ರಗಳು ನಿನಗೆ ನೆನಪಿವೆ ಅಲ್ವಾ? ಕಲಿ, ಅಳವಡಿಸ್ಕೋ, ಮುನ್ನುಗ್ಗು. ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಸೋತಾಗ ಅಥವಾ ಟೀಕೆಗೆ ಒಳಗಾದಾಗ ಅದಕ್ಕೆ ಕಾರಣಕರ್ತರು ಇನ್ನೊಬ್ರು ಅಂತ ಇನ್ನೊಬ್ಬರನ್ನ ಬೆಟ್ ಮಾಡಿ ತೋರಿಸೋ ಜನನೇ ಜಾಸ್ತಿ. ಹಾಗೆ ಗೆದ್ದಾಗ ಅಥವಾ ಪ್ರಶಂಸೆ ಸಿಕ್ಕಾಗ ಅದನ್ನು ಇನ್ನೊಬ್ಬರ ಜೊತೆಯಲ್ಲಿ ಹಂಚ್ಕೊಳ್ಳೋ ಜನ ತುಂಬ ಅಪರೂಪ. ನೀಲ್ ಮತ್ತು ನೀನು ಇಬ್ಬರು ಒಬ್ಬರನ್ನ ಒಬ್ಬರು ಹೊಗಳೋದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು ಅನು. ಆದರೆ ಇಷ್ಟೊಂದು ಆತಂಕ ಪಡುವ ಅವಶ್ಯಕತೆ ಇರಲಿಲ್ಲ. ಹಿಂದೆ ದಾಖಲೆಗಳನ್ನು ಬರೆಯುವಾಗ ಕೆಳಗಡೆ ಕಾರ್ಬನ್ ಪೇಪರ್ ಇಟ್ಟು ಬರಿತಾ ಇದ್ರು. ಹಾಗಾಗಿ ದಾಖಲೆಗಳ ಪ್ರತಿಗಳು ನಮ್ಮ ಹತ್ರ ಇದ್ದಾವೆ. ಅಮ್ಮನ ಕೆಬಿನಲ್ಲಿ ಭದ್ರವಾಗಿ, ಸುರಕ್ಷಿತವಾಗಿ. ಆದರೆ ಸರ್, ನೀವು ಯಾಕೆ ಇದನ್ನು ನನಗೆ ಮೊದಲೇ ಹೇಳಲಿಲ್ಲ? ಕಲೀಲಿ, ಅಳವಡಿಸ್ಕೊಳ್ಳಿ, ಮುನ್ನುಗ್ಲಿ ಅನ್ನೋದಕ್ಕೋಸ್ಕರ. ಮುಂದೆ ಇಂಥ ಸಮಸ್ಯೆ ಬಂದರೆ ಅದನ್ನು ಹೇಗೆ ಬಗೆಹರಿಸಬೇಕು ಅನ್ನೋದು ನಿನಗೆ ಗೊತ್ತು ಅಲ್ವಾ? ಮುಂದೆ ಅಂದರೆ ಸರ್? ಮುಂದೆ ಅಂದರೆ ಭವಿಷ್ಯದಲ್ಲಿ. ಮುಂದೆ ಭವಿಷ್ಯದಲ್ಲ? ಹಾಂ, ಮುಂದೆ ಭವಿಷ್ಯದಲ್ಲಿ ಇಂಥ ಸಮಸ್ಯೆ ಬಂದರೆ ಅದನ್ನು
ನಿನಗೆ ಒಪ್ಪಿಸಿ ನಾನು ಸ್ವಲ್ಪ ಆರಾಮಾಗಿರ್ಬೋದು. ಸರ್, ನೀವೇನು ಸರ್ ನಮ್ಮನೇಲಿ ಕಾಫಿ ಕುಡಿತೀರಾ? ಯಾರು ನೀನು? ನಮ್ಮ ಆಫೀಸ್ಗೆ ಯಾಕೆ ಬಂದಿದ್ದೀಯ? ಸರ್, ನಾನೇನೋ ಬಾಂಡ್, ಜೇಮ್ಸ್ ಬಾಂಡ್ ಅಂತ ತಮಾಷೆಗೆ ಹೇಳಿದ್ರೆ ನೀವು ಅದನ್ನು ಸೀರಿಯಸ್ ಆಗಿ ತಗೊಂಡು ಇಷ್ಟೆಲ್ಲ ನಾಟಕ ಎಲ್ಲ ಸಾಕು. ಏನು ಟಾಮ್ ಅಂಡ್ ಜೆರ್ರಿ ತೋರಿಸ್ತೀಯ ನನಗೆ? ಟಾಮ್ ಅಂಡ್ ಜೆರ್ರಿ ನೋಡ್ತೀರಾ? ಐ ಆಮ್ ವೆರಿ ಶೋರ್ ಸರ್. ಟಾಮ್ ಅಂಡ್ ಜೆರ್ರಿ ನಾನು ಯಾಕೆ ನಿಮಗೆ ತೋರಿಸ್ಬೇಕು? ಚಿಕ್ಕವ್ರು ಇರುವಾಗ ನೀವೇ ನೋಡಿರ್ತೀರಾ ಅಲ್ವಾ ಸರ್? ಸರ್, ಮೊದಲ ಗನ್ ಒಳಗಿಡಿ ಸರ್. ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನೀವು ಅಪ್ಪಿ ತಪ್ಪಿ ಟ್ರಿಗರ್ ಓದ್ಬಿಟ್ರೆ ಅಷ್ಟೇ. ಆಮೇಲೆ ಅದಕ್ಕೆ ಕಣೋ ಗನ್ ಇಟ್ಟಿರೋದು. ಇದ್ರ ಮುಂದೆ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇರಲ್ಲ. ಕೊಡಿ. ನೋಡಿ ಸರ್, ಇದು ಯಾವ ಆಂಗ್ಲಲ್ಲಿ ಟಾಮ್ ಅಂಡ್ ಜೆರ್ರಿ ತರ ಇದೆ ಸರ್? ನೋಡಿ. ನೀನು ಬಂದಿದ್ದ ದಿನನೇ ಫೈಲ್ಸ್ ಎಲ್ಲ ಡಿಲೀಟ್ ಆಗೋದು. ಅದನ್ನು ಮತ್ತೆ ನೀನೇ ರಿಸ್ಟೋರ್ ಮಾಡಿಕೊಟ್ರೆ ಗ್ರೇಟ್. ಇದನ್ನು ನಾವು ನಂಬಬೇಕು. ಏನು ಜಾದೂ ಮಾಡ್ತಿದ್ಯಾ ಸರ್? ಪ್ರೂಫ್ ನಿಮ್ಮ ಮುಂದೆ ಇದೆ. ಈ ಕ್ವಶನ್ಗೆ ನಾನು ಏನು ಅಂತ ಆನ್ಸರ್ ಮಾಡಲಿ? ನಿನ್ನ ಲ್ಯಾಪ್ಟಾಪಲ್ಲಿ ಏನಿದೆ ತೋರಿಸು. ಸರ್, ಅದು ಲ್ಯಾಪ್ಟಾಪಲ್ಲಿ ನೀನೇನು ಸ್ಪೈಯಾ? ಆರ್ಯನ್ ಯಾಕೆ ಫಾಲೋ ಮಾಡ್ತಿದ್ಯಾ? ಸ್ಪೈಯ? ಫ್ಯಾನ್ ಸರ್, ಅಭಿಮಾನಿ, ಹಾರ್ಡ್ ಕೋರ್ ಅಭಿಮಾನಿ ಸರ್. ನೀವು ಬೇಕಿದ್ರೆ ಅವರು ಪಬ್ಲಿಕ್ ಮೀಟಿಂಗ್ಸ್ ಬಗ್ಗೆ, ನಮ್ಮ ಕಂಪನಿ ಬಗ್ಗೆ ಏನು ಕ್ವಶನ್ ಬೇಕಾದ್ರೆ ಕೇಳಿ, ಎಲ್ಲಾನು ಇದೆ ಸರ್, A to Z. ನೀನು ಆಫೀಸಿಗೆ ಬರ್ತೀಯಲ್ಲ ಬಾ. ಓ ಸಾರಿ ಸರ್, ನಾನು ರಜದಲ್ಲಿದ್ದೀನಿ. ಏನು ಸ್ವಲ್ಪ ಪರ್ಸನಲ್ ಕೆಲಸ ಇದೆ. ಆ್ಯಂಡ್ ಸರ್, ಒಂದು ನಿಮಿಷ. ನೀವು ನನ್ನ ವಿಚಾರಿಸೋ ಭರದಲ್ಲಿ ನೀವು ಆರ್ಯವರ್ಧನ್ ಸರ್ನ ಏಕವಚನದಲ್ಲಿ ಮಾತಾಡ್ಬಿಟ್ರಿ ಸರ್. ಆರ್ಯನ್ ಯಾಕೆ ಫಾಲೋ ಮಾಡ್ತಿದ್ಯಾ? ಆರ್ಯನ್ ಯಾಕೋ ಫಾಲೋ ಮಾಡ್ತಿದ್ಯಾ ಅಂತ ಕೇಳ್ಬಿಟ್ರಿ ಸರ್. ಕಾಫಿ. ಪ್ರೇಮ, ನಿಂತ್ಕೋ. ಏನಿದು? ಏನು ಅಂದ್ರೆ ನೋಡಿದ್ರೆ ಗೊತ್ತಾಗಲ್ವಾ? ಗೊತ್ತಾಗ್ತಿದೆ. ನಿಮ್ ದರ್ತನ ಬೆಳ್ದ್ ನಿಂತಿರೋದು. ಏನ್ರಿ ಪುಷ್ಪ, ಬೆಳ್ಗೆನೆ ಜಗಳ ಮಾಡ್ಬೇಕು ಅಂತಿದ್ದೀರಾ? ಯಾರ್ ನಾನಾ? ಕಸ ಎತ್ತೋ ಲಕ್ಷ್ಮಮ್ಮ ಬಂದು 1 ವಾರ ಆಯ್ತು. ಒಟ್ಟಾರ ಎಲ್ಲ ಗಬ್ಬಂತಿದೆ. ಇದು ಹೆಂಗಪ್ಪ ಎತ್ಸೋದು ಅಂತ ನಾನ್ ಯೋಚನೆ ಮಾಡ್ತಿದ್ದೆ. ನೀನ್ ನೋಡಿದ್ರೆ ಜಬರ್ದಸ್ತಾಗಿ ತಂದು ಅದ್ರ ಮೇಲೆ ಸುರಿತಿದ್ಯಲ್ಲ. ಮತ್ತೆ ಹೆಂಗು ಎತ್ತಿಸ್ತೀರಾ ತಾನೆ? ಹಾಕಿದ್ರೆ ಏನ್ ತಪ್ಪು? ಯಾಕಂಗ್ ಕೂಗಾಡ್ತಿದ್ಯಾ? ಬರ್ಲಿ ಬಿಡು ಲಕ್ಷ್ಮಮ್ಮ. ಆಹಾ,
ಮೂಗ್ ಮುಚ್ಕೊಂಡ್ ಬದುಕೋದ್ ಯಾಕೆ ಅಂತ ಈ ಕಸನ ಎತ್ತಿಸೋದಂಗೆ ಅಂತ ಯೋಚನೆ ಮಾಡೋದ್ ಬಿಟ್ಟು ಕಸದ ತೊಟ್ಟಿನ ಬೆಟ್ಟ ಮಾಡಿ ಇಟ್ಟಿದ್ದೀರಾ. ಏನಾರ ಹೇಳಕ್ ಬಂದ್ರೆ ನನ್ ಮೇಲೆ ಜಗಳಕ್ ಬರ್ತೀರಾ. ನಮ್ಗೊಂಚೂರು ಅರ್ಥ ಆಗೋದಿಲ್ವಾ? ಅಯ್ಯೋ ನಂಗಲ್ಲ ಪುಷ್ಪ. ಪುಷ್ಪ ಅವ್ರೆ, ಯಾಕ್ರಿ ಕೂಗಾಡ್ತಿದ್ದೀರಾ? ಕಸ ಎಲ್ಲ ಹಾಕ್ತಾರೆ, BBMP ಅವ್ರ ಜವಾಬ್ದಾರಿ ತಾನೆ. ನೀವ್ಯಾಕೆ ಗಂಟ್ಲು ಒಣಗಿಸ್ಕೋತಾ ಇದ್ದೀರಾ ಅಲ್ವಾ ರಜನಿ? ಮನೆಯವ್ರನ್ನ ಹೇಗೆ ಇಟ್ಕೋಬೇಕು ಅಂತ ನಾವು ಇವರಿಂದ ಕಲಿಬೇಕಾ? ರೀ, ನಾನ್ ಇವ್ರ ಜೊತೆ ಮಾತಾಡಿದ್ರೆ ನೀವ್ಯಾಕೆ ಈ ಗಬ್ಬಲ್ ಮೂಗ್ ತೋರಿಸ್ತೀರಾ? ಇಲ್ಲೇ ಇರ್ರಿ, ನೋಡೋಣ. ನೋಡ್ರಿ, ನೀವು ಗೆಸ್ಟು, ನಿಮ್ ತಂಗಿ ಮನೆಗೆ ಬರ್ತೀರಾ ಹೋಗ್ತೀರಾ. ಆದ್ರೆ ನಾವು ವಟಾರದಲ್ಲಿರೋರು ದಿನ ಬೆಳಗಾದ್ರೆ ಒಬ್ರಿಗೊಬ್ರು ಎದ್ದು ಮುಖ ನೋಡ್ಬೇಕು. ಹೆಂಗಸ್ರ ವಿಷಯದಲ್ಲಿ ನೀವು ಮಾತಾಡ್ಬೇಡಿ. ಏನ್ ಮಾಡೋದು? ಇರೋದ್ರಲ್ಲಿ ದೊಡ್ಡವರು, ತಿಳಿದವರು ತಾನೇ ನಿಮ್ಗೆ ಹೇಳ್ಬೇಕಾಗಿರೋದು. ನಿಮ್ಮ ಮನೆನೇ ಸರಿಯಾಗಿ ಇಟ್ಕೊಳಕ್ ಬರ್ದೇ ಇರೋರು ನೀವು ಲೋಕೋದ್ಧಾರ ಮಾಡೋದಕ್ ಹೊರಟಿದಿರಲ್ಲ. ನೋಡ್ರಮ್ಮ ತಮಾಷೆನಾ? ಏನ್ರಿ ಇದ್ರರ್ಥ? ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ದೊಡ್ಡವರು ತಿಳಿದವರು ಅಂತ ಜನ ಹೇಳ್ಬೇಕು, ನಿಮಗ್ ನೀವೇ ಹೇಳ್ಕೊಳೋದಲ್ಲ. ನಿಮ್ ಬಗ್ಗೆ ಬೇಕಾದ್ರೆ ಈ ಜನಕ್ಕೆ ಕೇಳಿ, ಹೇಳ್ತಾರೆ. ನಾಲ್ಗೆ ಸುಟ್ಕೊಂಡವನಿಗೆ ತಿಂದಿದ್ದೆಲ್ಲ ಬಿಸಿನೇ. ನನ್ನ ಬಗ್ಗೆ ಅಲ್ಲ, ನಿಮ್ ಬಗ್ಗೆ ಕೇಳಿ ನೋಡಿ ಹೇಳ್ತಾರೆ. ನನ್ ಬಗ್ಗೆ ಅಲ್ಲ, ನಿಮ್ ಬಗ್ಗೆ ಕೇಳಿ ನೋಡಿ. ನೋಡಿ, ಇಲ್ಲಿ ನಂದು ನಿಂದು ಏನ್ ಮಾತಿಲ್ಲ. ಕಸ ತೆಗಿಯೋಳು ಬಂದಿಲ್ಲ, ಕಸ ಹಾಕ್ಬೇಡಿ ಅಂತಂದ್ಲು ಅಷ್ಟೇ. ಸುಮ್ಮನೆ ಬೀದಿಗೆ ಬಂದು ಮನ್ಸನ್ನು ಬಾಯಿನ್ನು ಕಸ ಮಾಡ್ಕೋಬೇಡಿ ನೀವು. ಹೌದಾ ರಜನಿ? ಹೇಗಿದ್ರು ಕಸ ತೆಗ್ಸಕ್ ಹೋಗ್ತಿದಿರಲ್ಲ, ಇದನ್ನು ತೆಗ್ಸಿ. ಇಷ್ಟೇ ನಿಮ್ ಕೈಯಲ್ಲಿ ಆಗೋದು. ದೊಡ್ಡವ್ರು ಮಾಡೋ ಕೆಲಸ ಏನ್ರಿ ಇದು? ಅಷ್ಟಿದ್ದಿದ್ರೆ ನೀವೇ ಮುಂದೆ ನಿಂತು ಎಲ್ಲ ಕ್ಲೀನ್ ಮಾಡಿಸ್ಬೇಕಾಗಿತ್ತು. ಮನ್ಸಲ್ಲಿ ಏನೋ ಬೇರೆ ವಿಷಯ ಇಟ್ಕೊಂಡು ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಹಾಗಿದೆ ನೀವು ಮಾಡ್ತಿರೋ ಕೆಲಸ. ಮಾವ, ನೀವ್ ಮಾಡ್ತಿರೋದನ್ ಸರಿನಾ? ಈ ತರ ಎಲ್ಲ ಕಸ ಹಾಕ್ಬಾರ್ದು. ಏಯ್ ತಲಹಾರಡೆ, ಹೋಗೆ ಒಳಗೆ. ತೆಗೆದು ಬಿಟ್ಟ ಅಂದ್ರೆ ಏನಿಲ್ಲ. ಸುಬ್ಬು, ನಿನ್ಗೆ ಅಂಗಡಿಗೆ ತಡ ಆಗುತ್ತೆ, ಹೋಗು. ಇವ್ರ ವಿಷಯ ನಿನಗೆ ಯಾಕೆ? ನಡಿ. ಗಬ್ಬು. ಗಬ್ಬುನ ಗಬ್ಬು ಅಂತ ಇನ್ನೇನಂತಾರೆ? ಹಲೋ, ಯಾರು? ಏನಂದ ನೀನು? ಏನ್ರಮ್ಮ, ಜಗಳ ಆಡೋದನ್ನ ನೋಡಿ ಅಂದ್ರೆ ಗಂಟುಗಟ್ಲೆ ಆದ್ರೂನು ನಿಂತ್ಕೊಂಡ್ ನೋಡ್ತೀರಾ. ಅದೇ ಒಂಚೂರು ಬುದ್ಧಿನ ತಲೆಯಲ್ಲಿ ಇಟ್ಕೊಂಡ್ರೆ ಇದೆಲ್ಲ ಆಗೋದಕ್ಕಿಂತ ಮುಂಚೆನೆ ತಡಿಬಹುದು. ಏನ್ ಜನನೋ ಏನೋ. ರಮ್ಯಾ, ಕಾಲೇಜಿಗೆ ಲೇಟ್ ಆಗ್ಲಿಲ್ವಾ? ನಡಿಯ ಒಳಗೆ. ಆಹಾ, ತಿಪ್ಪೆ ಅಂದ್ರೆ ಅದೇನ್ ಚೆನ್ನಾಗಿ ಮೂಗ್ ಮುಚ್ಕೋತೀಯ. ಈ ತಿಪ್ಪೆನ ಯಾರು ಮಾಡಿರೋದು? ನಾವು ತಾನೇ. ಅದೇ ಎತ್ತಾಕ್ಬೇಕು ಅಂದ್ರೆ ಕೈ ಮಾತ್ರ ಶುದ್ಧ. ಎತ್ತಾಕದಿರ್ಲಿ, ಕಸ ಬಿಸಾಕ್ಬೇಕು ಅಂದ್ರು 2 ಅಡಿ ದೂರದಲ್ಲಿ ನಿಂತ್ಕೊಂಡು ಮೂಗ್ ಮುಚ್ಕೊಂಡು ಕಸ ಬಿಸಾಕ್ತೀರಾ. ಅದಕ್ಕೆ ಕಸನ ನೀವೇ ಎತ್ಕೊಳ್ಳಿ ಅಂತ ಕಾರ್ಪೊರೇಷನ್ ಅವ್ರು ಬಿಟ್ಟೋಗವ್ರೆ. ಆ ಕಸ ಎತ್ತೋರ್ ಕಷ್ಟ ನಿಮ್ಗೇನ್ ಗೊತ್ತಾಗ್ಬೇಕು? ಅಮ್ಮಮ್ಮ ಅಂದ್ರೆ ತಿಂಗ್ಳಿಗೊಂದು 20 ರೂಪಾಯಿ ಕೇಳ್ತಾರೆ, ಅದನ್ನು ಕೊಡಕ್ಕಾಗಲ್ಲ, ಜಿಪ್ಪುಂಡ್ರು. ಈಗ ಕಸನ ನೀವೇ ಎತ್ಕೊಳ್ಳಿ ಅಂತ ಬಿಟ್ಟವ್ರೆ. ಈಗ ಕಾರ್ಪೊರೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾ ಇದೀನಿ. ನನ್ ಜೊತೆ ಯಾರ್ಯಾರು ಬರ್ತೀರಾ? ಅದೇನ್ ಚೆನ್ನಾಗಿ ಬೊಂಬೆ ನಿಂತ್ಕೊಂಡ್ಬಿಟ್ರು. ನನಗ್ ಗೊತ್ತಿತ್ತು ನೀವು ಬರಲ್ಲ ಅಂತ. ಚೆನ್ನಾಗಿ ಗುಂಡ್ಬಿಟ್ಟು ದಬಾಕೊಂಡ್ ಬಿತ್ಕೊಳ್ಳಿ, ನಾನೇ ಹೋಗ್ಬಿಟ್ಟು ಬರ್ತೀನಿ. ಪುಷ್ಪ ಅವರೇ, ನಾನು ನಿನ್ನೆನೆ ಫೋನ್ ಮಾಡಿದ್ದೆ, ಫೋನ್ ಯಾರು ರಿಸೀವ್ ಮಾಡ್ತಾ ಇಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ, ಫೋನ್ ರಿಸೀವ್ ಮಾಡಿದ್ರೆ ಈ ಸಮಸ್ಯೆ ಬಗ್ಗೆ ಹೇಳ್ಕೊಳ್ಳಿ. ತೊಗೊಳ್ಳಿ ನಂಬರ್. ಅಯ್ಯೋ, ಹಿಂಗೆ ಇದ್ರೆ ಆಗಲ್ಲ ಅಣ್ಣ, ನಾನೇ ಹೋಗ್ಬಿಟ್ಟು ಬರ್ತೀನಿ. ಫೋನ್ ಎತ್ತುತ್ತಿಲ್ಲ. ಆಯ್ತು, ಇನ್ನಿಂಗ್ಸ್ ಮುಗಿತಾ ಬಂತು. ಟಿಕ್ ಟಿಕ್ 1, ಟಿಕ್ ಟಿಕ್ 2. ಸುಮ್ನೆ ಟೆನ್ಷನ್ ಕೊಡ್ಬೇಡ ರಮ್ಯಾ. ನಾನು ಆಗ್ಲೇ ಹೇಳಿಲ್ವಾ ಆರ್ಯ ಸರ್ ಬಿಸಿ ಇರ್ತಾರೆ ಅಂತ? ಹೌದು, ಅವ್ರು ಬಿಸಿ ಇದ್ರೆ ಏನಂತೆ, ನಾನೇ ಫೋನ್ ಮಾಡ್ತೀನಿ. ಸರಿ ಮಾಡು. 5 ಆಯ್ತು. ಎಲ್ಲಿ? ರಮ್ಯಾ, ಇನ್ನ 1 ನಿಮಿಷ ಇದೆ. ನೋಡ್ಕೋಬೇಕಂದ್ರೆ ಆರ್ಯ ಸರ್ ಕಾಲ್ ಮಾಡೇ ಮಾಡ್ತಾರೆ. ಬಂದ್ ಧೈರ್ಯ. ನಂಬಿಕೆ. ರಮ್ಯಾ, ನಾನು ಹೇಳಿಲ್ವಾ ಆರ್ಯ ಸರ್ ಕಾಲ್ ಮಾಡೇ ಮಾಡ್ತಾರೆ ಅಂತ?
100 ವರ್ಷ ಆಯ್ತು ಸರ್. ರಮ್ಯಾ, ನಾನು ನಿನಗೆ ಹೇಳಿಲ್ವಾ? ಅಲ್ಲಿ ನೋಡು, ಆರ್ಯ ಸರ್. ಅನು, ಏನಾಯ್ತು ನಿನ್ಗೆ? ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟು? ಆರ್ಯ ಸರ್. ರಮ್ಯಾ, ಆರ್ಯ ಸರ್ ಅಲ್ಲೇ? ಎಲ್ಲಿ ಅಂದ್ರೆ ಆಫೀಸಲ್ಲಿ? ಇಲ್ಲ ರಮ್ಯಾ, ನಂಗೆ ಇಲ್ಲೇ ಇದ್ದಂಗಾಯ್ತು. ಓ, ಭ್ರಮೆ. ಭ್ರಮೆ? ಸರ್, ರಮ್ಯಾ ನೋಡಿಲ್ಲಿ. ಎಲ್ಲೇ? ಇಲ್ಲೇ ಇದಾರಲ್ಲೇ. ಎಲ್ಲೋದ್ರು? ರಮ್ಯಾ, ನಂಗೇನೋ ಆಗಿದೆ ಕಣೆ. ನಿಮ್ಯಾನ್ಸಿನ್ ದೂರ ಇಲ್ಲ ಬಿಡು. ಇಲ್ಲ, ನಿಜವಾಗ್ಲೂ ಇಲ್ಲೇ ನಿಂತಿರೋ ಹಾಗಿತ್ತು ಗೊತ್ತಾ? ಬೇಕಿದ್ರೆ ನೋಡು, ಈಗ್ಲೂ ಕಾಣ್ತಿದ್ದಾರೆ. ಬೇಕಿದ್ರೆ ನೋಡು, ಇಲ್ಲೂ ಕಾಣಿಸ್ತಾರೆ. ನಾನ್ ಹೇಳಿಲ್ವಾ? ನನ್ಗೇನು ಕಾಣ್ತಿಲ್ಲಪ್ಪ. ರಮ್ಯಾ, ನನಗ್ ಬೆಳಗಿಂದ ಹೀಗೆ ಆಗ್ತದೆ ಕಣೆ. ಸರ್, ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಕಾಲ್ ಇಲ್ಲ, ನೋಡಕ್ಕೂ ಬರ್ಲಿಲ್ಲ. ತುಂಬಾ ತಲೆ ಕೆಡಿಸ್ತಿದ್ದೀರಾ ನೀವು. ನಾನು ಕೆಡಿಸ್ಲಿಲ್ಲಪ್ಪ, ನಾನು ಅಮಾಯಕ. ಸರ್, ನೀವು ನಿಜವಾಗ್ಲೂ ಇಲ್ಲೇ ಇದ್ದೀರಾ? ಇದೆಂತ ಪ್ರಶ್ನೆ? ಅಯ್ಯೋ, ಇವಳು ಕಾಣಿಸ್ತಿಲ್ಲ. ಸರ್, ನೀವ್ ಯಾಕೆ ಇಷ್ಟ ಆಟ ಆಡಿಸ್ತಿದ್ದೀರಾ? Sir, I'm sorry, sir. You know, sir, ನನಗೆ ಪರ್ಸನಲ್ ಇಶ್ಯೂಸ್ನ ಆಫೀಸ್ವರೆಗೂ ತರಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. I never do that. But at this time, ಮೀರಾ, ಆಫೀಸ್ ಮತ್ತು ಮನೆ ಇವೆರಡರಲ್ಲಿ ನೀನು ಆದ್ಯತೆ ಕೊಡೋದು ಆಫೀಸ್ಗೇನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ನಿನ್ನ ವೈಯಕ್ತಿಕ ಜೀವನನ ನೀನು ಸಂಪೂರ್ಣವಾಗಿ ಬದಿಗಿಡೋದು ಸರಿ ಇಲ್ಲ ಮೀರಾ. ಹೇಳು, ಏನದು? ಸರ್, ನಾನು ಈ ವರ್ಷ ನಮ್ಮ ಆಫೀಸ್ ಕಡೆಯಿಂದ ವರ್ಲ್ಡ್ ಟ್ರೇಡ್ ಕಾನ್ಫರೆನ್ಸ್ಗೆ ಹೋಗಬೇಕಾಗಿತ್ತು. ಗೊತ್ತು. ಯಾ ಸರ್, ಬಟ್ ಮೀರಾ, ಸಮಸ್ಯೆ ಏನು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ಸರ್, ನನ್ನ ಡ್ಯಾಡ್ಗೆ ಹುಷಾರಿಲ್ಲ. ಹಿ ಸೀರಿಯಸ್.
ನೀನು ಅಳೋದನ್ನ ನಿಲ್ಲಿಸು. ಝಂಡೆ, ಓಕೆ. ಮೀರಾ, ನೀರು ಕುಡಿ. ಅಂಡ್ ಜಸ್ಟ್ ಕಾಮ್ ಡೌನ್. ನೀರು ಕುಡಿ. ಮನೇಲಿ ಅವ್ರನ್ನ ನೋಡ್ಕೊಳಕ್ ರಿಲೇಟಿವ್ಸ್ ಇದ್ರು. ನಮ್ಮ ತಂದೆಗೆ ನನ್ನ ನೋಡಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಸರ್. ಪ್ರತಿದಿನ ಅಟ್ಲೀಸ್ಟ್ ಒಂದ್ಸಲಿ ನನ್ನ ನೋಡಿಲ್ಲ ಅಂದ್ರೆ he kind of gets upset. ನೀನು ಅಳೋದನ್ನ ನಿಲ್ಲಿಸು ಮೊದಲು. ತಗೋ, ಬರ್ಸ್ಕೊ. ನನಗೆ ಅರ್ಥ ಆಗತ್ತೆ ಮೀರಾ. ಇದರಲ್ಲಿ ಯೋಚನೆ ಮಾಡುವಂಥದ್ದೇನೂ ಇಲ್ಲ. ಇಂಥ ಸಮಯದಲ್ಲಿ ನೀನು ನಿಮ್ಮ ತಂದೆ ಜೊತೆಲಿ ಇರೋದೇ ಸರಿ. ಸರ್, ಬಟ್ ಕಾನ್ಫರೆನ್ಸ್ ಲಂಡನ್ಗೆ ನಾನು ಹೋಗ್ಬಿಟ್ಟು ಬರ್ತೀನಿ. ಬಟ್ ಸರ್, ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆಯಲ್ಲ ಆಲ್ರೆಡಿ? ರದ್ದು ಮಾಡಿಸಿದ್ರೆ ಝಂಡೆ, ನೀರಾಗಿ ಏನು ಸಹಾಯ ಬೇಕೋ ನೋಡ್ಕೊ. ಸರಿ ಸರ್. ಲಂಡನ್ಗೆ ನಾನು ಹೋಗ್ಬಿಟ್ಟು ಬರ್ತೀನಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಮೀರಾ, ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಒಂದು ಕುಟುಂಬ ಇದ್ದ ಹಾಗೆ. ನಿನ್ನ ಕುಟುಂಬದಲ್ಲಿ ಹೇಗೆ ಒಬ್ಬರಿಗೆ ಇನ್ನೊಬ್ಬರ ಅವಶ್ಯಕತೆ ಇದೆಯೋ ಹಾಗೇನೆ ಇಲ್ಲೂ ಸಹ. ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೊತೀನಿ. ಝಂಡೆ, ಲಂಡನ್ಗೆ ಏರ್ ಟಿಕೆಟ್ಸ್ ಬುಕ್ ಮಾಡು. ಎರಡ? ಒಂದು ನನ್ನ ಹೆಸರಲ್ಲಿ, ಇನ್ನೊಂದು ಅನುಸಿರಿಮನೆ ಹೆಸರು. ಅವ್ರಿಗೂ ಒಂದು ಅನುಭವ ಇರುತ್ತೆ. ಹಾಗೆಯೇ ನೀರಿನ ಜವಾಬ್ದಾರಿನೂ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೇನಾಯ್ತು? ಏನಿಲ್ಲ ಸರ್, ಬುಕ್ ಮಾಡಿಸ್ತೀನಿ. ಗುಡ್. ಮೀರಾ, ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ರಜನಿ, ರಜನಿ, ಅಣ್ಣ ಅಣ್ಣ ನಿಲ್ಲು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಕಸ. ಕಸನಾ? ನನಗೆ ಕಸ ಬೇಕು. ಅಯ್ಯೋ ಅಣ್ಣ, ಅದು ಅಡಿಗೆ ಮಾಡಕ್ಕಿಟ್ರೋ ತರಕಾರಿ. ಮತ್ತೆ ತಂದ್ರಾಯ್ತು. ಯಾಕಣ್ಣ, ಯಾತಕ್ ಹೀಗೆಲ್ಲ ಮಾಡ್ತಿದ್ಯಾ? ಏನಾಗಿದೆ ನಿಂಗೆ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಆ ಎಮ್ಮ ಏನ್ ದೊಡ್ಡ ಲೀಡ್ರ? ಹೋಗಿ ಕಂಪ್ಲೇಂಟ್ ಮಾಡಿದ ತಕ್ಷಣ ಕಸ ಎತ್ತವ್ರು ಬಂದ್ಬಿಡ್ತಾರೆ. ಕಸನ ಹ್ಯಾಂಗ್ ತಗೊಂಡು ಹೋಗ್ತಾರೆ ಅಂತ ನಾನು ನೋಡ್ತೀನಿ. ಯಾರು? ಪುಷ್ಪನ? ಮತ್ತಿನ್ಯಾರು? ಆ ಎಮ್ಮನೆ. ಕಸ ಕ್ಲೀನ್ ಆದ್ರೆ ಆ ಎಮ್ಮಂಗೆ ಒಳ್ಳೆ ಹೆಸರು. ನಾನು ಸುಮ್ಮನೆ ಬಿಡೋದಿಲ್ಲ. ಈ ಕಸನ ಆ ಕಸದಿಂದ ಹ್ಯಾಕ್ ತೆಗಿಬೇಕಂತ ನನಗೂ ಗೊತ್ತು. ಬರ್ತೀನಿ. ಅಣ್ಣ ಅಣ್ಣ, ಸರ್, ಹಸಿ ಕಸ ಬೇರೆ ಒಣ ಕಸ ಬೇರೆ ಹಾಕ್ಬೇಕು ಅಂತ ಈಗ ತಾನೇ ಮಾತಾಡ್ತಾ ಇದೀವಿ. ನೀವು ತಂದು ನಂಗೆ ಸುರಿದು ಬಿಟ್ರಲ್ಲ ಸರ್. ಏನೋ ಈ ಆವಾಜ್ ಹಾಕ್ತಿದ್ಯಾ? ಆವಾಜ್ ಅಲ್ಲ ಸರ್, ನಾವು ಕಸ ಬೇರೆ ಬೇರೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ? ನಾನೇನಯ್ಯ ಮಾಡ್ಲಿ? ನಿಮ್ಮ ಕರ್ಮ. ಕಸ ಹಾಕೋದಷ್ಟೇ ನನ್ನ ಕೆಲಸ, ಎತ್ಕೊಂಡು ಹೋಗ್ತಾ ಇರೋದು ನಿಮ್ಮ ಕೆಲಸ. ತಪ್ಪು ಸರ್, ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಇನ್ನೇನಮ್ಮ ಮಾಡ್ಬೇಕು? ನಿಮ್ ಮುಂದೆ ಕೈ ಕಟ್ಕೊಂಡು ಸಲ ಮಾಡ್ಕೊಂಡಿರ್ಬೇಕಾ? ಸರಿಯಾಗಿ ಕಸ ಎತ್ಕೊಂಡು ಹೋಗಕ್ ಬರಲ್ಲ ಸೋಂಬೇರಿಗಳು. ವಾರ ವಾರ ದುಡ್ಡು ಇನ್ಸ್ಕೊಂಡು ಹೋಗ್ತೀರಾ, ಚೆನ್ನಾಗಿ ಕುಡಿದು ಬಿಟ್ಟು ಲಲ್ಲೆ ಹೊಡಿತೀರಾ. ನಮಗೂ ಕೇಳೋ ರೈಟ್ಸ್ ಐತಮ್ಮ. ಸರ್, ನಿನ್ನೆ ಯಾರ ಬಂದು ಕೇಳ್ಕೊಂಡ್ರು ಅಂತ ನಾವು ಕಸ ಎತ್ತೋಣ ಅಂತ ಬಂದ್ವಿ. ದಯವಿಟ್ಟು ನಮ್ಮ ಮೇಲೆ ಹಿಂಗೆಲ್ಲ ರೋಪ್ ಹಾಕ್ಬೇಡಿ ಸರ್. ಒಣ ಕಸ ಬೇರೆ ಹಸಿ ಕಸ ಬೇರೆ ಮಾಡಿದ್ರೆ ಮಾತ್ರ ನಾವ್ ಇದನ್ನ ಎತ್ತ ರೂಲ್ಸ್ ಇರೋದು. ಅದ್ ನಿಮಗ್ ಗೊತ್ತಾ?
ಇವ್ರ ಹತ್ರ ಏನಮ್ಮ ಮಾತು, ನಡೀರಮ್ಮ ಹೋಗೋಣ. ನಡಿಯೋಣ. ಎತ್ಕೊಂಡು ಹೋಗ್ತಾ ಇರು, ನಿನ್ ಮಂಕ್ರಿ ಗಿಂಕ್ರಿ ಎಲ್ಲ ತಗೊಂಡು ಹೋಗ್ತಾ ಇರು. ನನಗೆ ಗೊತ್ತು ಹೆಂಗ ಕಸ ಎತ್ಸ್ಬೇಕು ಅಂತ. ಮಗ ಏನ್ ನೋಡ್ತಿದ್ಯಾ, ಹೋಗಲ್ಲ. ಓ ಪುಷ್ಪ, ಏನ್ರಿ ನೀವು, ಏನು ಅನ್ಕೋಬಿಟ್ಟಿದೆ ನಿಮ್ಮನ್ನ. ಸೂಪರ್ ಬಿಡ್ರಿ ನೀವು. ಏನ್ರಿ ಪ್ರೇಮ, ಬೆಳಿಗ್ಗೆ ಬೆಳಿಗ್ಗೆ ಇಷ್ಟೊಂದು ಹೊಗಳ್ತಾ ಇದ್ದೀರಾ? ಸಕ್ಕರೆ ಏನಾರ ಸಾಲ ಬೇಕಿತ್ತಾ? ಅದೇನಿಲ್ಲ, ನಿನ್ನೆ ತಾನೇ ಕಾರ್ಪೊರೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಆಗ್ಲೇ ಕಸ ಎತ್ತಕ್ ಬಂದವ್ರೆ. ಹೌದಾ? ನಿಮ್ಮಂತ 1000 ಜನನ ಕಂಡಿದ್ದೀನಿ. ಹೋಗಯ್ಯ. ಹೋಗ್ತೀವಿ ಸರ್, ನಾವೇನು ಇಲ್ಲೇ ಇರಕ್ ಬಂದಿಲ್ಲ. ಆದ್ರೂ ನೀವು ಕಸ ಎತ್ತೋರಿಗೆ ಇಷ್ಟೆಲ್ಲ ಕೊಬ್ಬಿರ್ಬಾರ್ದು ಸಾರ್. ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಸ್ವಚ್ಛ ಮಾಡೋರು ನಾವು, ಕಸದವರು ನೀವು. ಹೌದು. ಏನೀಗ ನಿಮ್ ಮಂಕ್ರಿ ಗಿಂಕ್ರಿ ತಗೊಂಡು ಹೋಗ್ತಾ ಇರಿ. ಏನಮ್ಮ ನೋಡ್ತಿದ್ಯಾ ಮಕ್ಕ? ಇವ್ರ ಹತ್ರ ಏನಮ್ಮ ಮಾತು, ಕಡಿಯಮ್ಮ ಹೋಗೋಣ. ನಡಿಯೋಣ. ಬಾರೋ ಹೋಗ್ರಿ. ತಿರ್ಸ್ಕೊಂಡು ಹೋಗ್ತಾ ಇರ್ಬೇಕು. ನಡಿಯ. ಅಯ್ಯೋ ಕಸ ಹಂಗೆ ಬಿಟ್ಟು ಅಣ್ಣ. ಅಯ್ಯೋ ಕಸ ಹಂಗೆ ಇದೆ. ಅಯ್ಯೋ ಅಣ್ಣ, ಏ ಅಣ್ಣ, ಏ ಅಣ್ಣ, ಅಲ್ಲ ಕಣ್ರಪ್ಪ, ಕಸ ಎತ್ತಕ್ ಬಂದು ಕಸನ ಹಂಗೆ ಬಿಟ್ಬಿಟ್ಟು ಹೋಗ್ತಿದಾರಲ್ಲ. 1 ವಾರ ಆಯ್ತು ಎತ್ತಿ. ನಮ್ಮ ಹತ್ರ ಏನಕ್ಕ ಕೇಳ್ತಿದೀಯಾ? ಆ ಮಹಾನುಭಾವ ನಿಂತಿದಾರಲ್ಲ, ಅವ್ರನ್ ಕೇಳಿ. ಅಪ್ಪ ಏನಪ್ಪ ಮಾತಾಡ್ದೆ ನೀನು? ನಾನೇನು ಅಂದಿಲ್ಲ ಪುಷ್ಪಕ. ಇವರು ನನಗೆ ಕಸ ಎತ್ತು ಅಂತ ಹೇಳ್ತಾ ಇದ್ದಾರೆ. ನಾನ್ ಸುಮ್ಮನೆ ಬಿಡ್ತೀನಾ? ಹೈಯರ್ ಆಫೀಸರ್ ಕಂಪ್ಲೇಂಟ್ ಮಾಡ್ತೀನಿ. ಇವ್ರನ್ನ ಎಲ್ಲರನ್ನು ಕೆಲಸದಿಂದ ತೆಗೆದಾಕ್ಬಿಡ್ತೀನಿ. ನೀನು ಗಂಟ್ಲು ಹರ್ಕೋಬೇಡ. ಇಷ್ಟು ದಿನ ಗಂಟ್ಲು ಹರ್ಕೊಂಡಿದ್ ಸಾಕು ಪುಷ್ಪಕ. ಇನ್ನು ನಾನು ನೋಡ್ಕೊಳ್ತೀನಿ ಇವ್ರನ್ನ. ಹೋಗ್ತಾ ಇರ್ಬೇಕು ನೀವು. ಏನ್ ನಿಂತ್ಕೊಂಡಿದ್ದೀರಾ ಇನ್ನು? ಅಯ್ಯೋ ಅಯ್ಯಪ್ಪ ಸರಿ ಇಲ್ಲ, ಯಾವಾಗ್ಲೂ ಹಂಗೆ ವಟ ವಟ ಅಂತಿರ್ತಾರೆ. ನೋಡ್ರಿ 1 ವಾರ ಆಯ್ತು ಕಸ ಎತ್ಕೊಂಡೋಗಿ. ಇಲ್ಲಿ ಕಸ ಹಾಕಿರೋದ್ ನೋಡಿ, ಅಕ್ಕಪಕ್ಕ ಅವರೆಲ್ಲ ತಂದು ಇಲ್ಲೇ ಸುರಿತಾವ್ರೆ. ಹಿಂಗೆ ಆಗೋದ್ರೆ ಇದು ಕಸದ ಗುಂಡೆ ಆಗೋಯ್ತದೆ. ಆಮೇಲೆ ಬರಬಾರ್ದು ರೋಗ ಬಂದು ನಮ್ಗೆ. ದಯವಿಟ್ಟು ನಮ್ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಕಸ ಎತ್ತಕ್ಕೆ ನಾನ್ ಸಹಾಯ ಮಾಡ್ತೀನಿ. ನಮಗೂ 1000 ಕಷ್ಟ ಇದೆ ಅಮ್ಮ. ಹಾಗನ್ಬಿಟ್ಟು ಇವ್ರು ಹೇಳ್ದಂಗೆಲ್ಲ ಕೇಳಕ್ ನಾವಾಗಲ್ಲ. ನಮಗೆ ಸಂಬಳನೂ ಸರಿಯಾಗಿ ಕೊಡಲ್ಲ. ಹುಷಾರಿಲ್ಲ ಅಂದ್ರೆ ಕೇಳೋರ್ ಮಾತ್ಲೇ ಇಲ್ಲ. ಆದ್ರೆ ಟ್ಯಾಕ್ಸ್ ಕಟ್ತಾ ಇದೀವಿ ಅಂತ ಬಾಯಿ ಬಂದಂಗ್ ಮಾತಾಡ್ತಾನಿವಯ್ಯ. ಅವನ್ ಯಾವನು ವಿಡಿಯೋ ಮಾಡಿ ಕಂಪ್ಲೇಂಟ್ ಕೊಟ್ಟ ಅಂತ ಹೇಳಿ ಕಸ ಎತ್ತಕ್ ಬಂದ್ವಿ. ಇವ್ರು ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತಾರೆ. ನಾವೇನೋ ಸ್ಟ್ರೈಕ್ ಮಾಡಿದ್ರೆ ಇದೇ ಕೊಳೆಲಿ ನೀವು ಕೊಳೆಬೇಕಾಯ್ತದೆ. ತಿಳ್ಕೊಳ್ಳಿ. ಎತ್ತ ಗಾಡಿನ ಬರೋಣ. ಅಣ್ಣ ಹಂಗೆಲ್ಲ ಹೇಳ್ಬೇಡಿ. ಪುಷ್ಪಕ, ನೀವು ಹೋಗ್ಬೇಡಿ. ಅವ್ರನ್ನ ಹೆಂಗ್ ಎತ್ಸ್ಬೇಕು, ಏನೇನ್ ಮಾಡ್ಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಹೋಗ್ತಾ ಇರ್ರಿ ನೀವು. ಅಣ್ಣ ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಅಣ್ಣ. ಪುಷ್ಪಕ ಬನ್ನಿ ಇಲ್ಲಿ. ಕಸನ ಹೆಂಗ್ ಎತ್ಸೋದು ಅಂತ ನನಗೆ ಚೆನ್ನಾಗ್ ಗೊತ್ತು. ಬಿಡ್ತೀನ ನಾನು ಈ ರಘುಪತಿಗೆ? Congratulations, Anu. Okay. It's on behalf of all of us. Shut up. All the very best. ಥ್ಯಾಂಕ್ ಯು. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಅಂಡ್ ಟ್ಯಾಲೆಂಟ್ ಇರೋರು ಆಫೀಸಲ್ಲೇ ಇದ್ರು ಅನು ಲಂಡನ್ಗೆ ಹೋಗ್ತಾ ಇದ್ದಾಳೆ. ಅನು, ಮನ್ಸಾರ ಹೇಳ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಕಣಮ್ಮ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಅನು. ಥ್ಯಾಂಕ್ ಯು ಸ್ವಪ್ನ. Hello everyone. Hello sir. ಅರೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಏನಾಯ್ತು? ನನ್ನ ಆಫೀಸ್ ಯಾವತ್ತೂ ಹೀಗಿರ್ಲಿಲ್ವಲ್ಲ? ನಾನು ಹೇಳ್ತೀನಿ ಸರ್.
ಆ್ಯಕ್ಚುಲಿ ಅನು ಲಂಡನ್ಗೆ ಹೋಗ್ತಾ ಇರೋದು ಇಲ್ಲಿ ಯಾರಿಗೂ ಇಷ್ಟ ಇಲ್ಲ ಸರ್. ಇಡೀ ಆಫೀಸಲ್ಲಿ ಯಂಗೆಸ್ಟ್ ಎಂಪ್ಲಾಯ್ ಅಂದರೆ ಅನು. ಮೇ ಬಿ ದ್ಯಾಟ್ಸ್ ವೈ ಎಲ್ಲರೂ ಅವಳನ್ನ ಇಷ್ಟಪಡ್ತಾರೆ, ಕೇರ್ ಮಾಡ್ತಾರೆ, ಆ್ಯಂಡ್ ಅವಳು ಸಣ್ಣ ಸಣ್ಣ ಅಚೀವ್ಮೆಂಟ್ಗೂ ಸಂತೋಷ ಪಡ್ತಾರೆ. ಮಯೂರ್ ವಿದೇಶದಲ್ಲಿ ಕಲ್ತು ಬಂದಿದ್ದಾರೆ. ಉಳಿದಿರೋರು ಎಲ್ರಿಗೂ 20 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ಅವ್ರು ಮನ್ಸು ಮಾಡಿದ್ರೆ ಯಾವುದೇ ದೇಶ ಸುತ್ತಬಹುದು, ಇಂಡಿಯಾದಲ್ಲಿ ಯಾವುದೇ ಕಂಪನಿಯಲ್ಲಿ ಕೆಲಸ ತಗೋಬಹುದು. ಅದು ಅವ್ರಿಗೆ ದೊಡ್ಡ ವಿಷಯನೇ ಇಲ್ಲ. ಬಟ್ ಅ ಲಿಟಲ್ ಗರ್ಲ್ ಲೈಕ್ ಅನು ಅವಳದೇ ಟ್ಯಾಲೆಂಟಿಂದ ವರ್ಲ್ಡ್ ಟ್ರೇಡ್ ಕಾನ್ಫರೆನ್ಸ್ನ ಅಟೆಂಡ್ ಮಾಡ್ತಾ ಇದ್ದಾಳೆ. ಈ ವಿಷಯ ಕೇಳಿ ಇಲ್ಲಿ ಇರೋರಿಗೆಲ್ರಿಗೂ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಅವ್ರ ಬಾಯಲ್ಲಿ ಪದಗಳೇ ಬರ್ತಾ ಇಲ್ಲ. ಅದಕ್ಕೆ ಈ ಮೌನ ಸರ್. ಮತ್ತೆ ಅನು ಲಂಡನ್ಗೆ ಹೋಗ್ತಿರೋದು ಯಾರಿಗೂ ಇಷ್ಟ ಇಲ್ಲ ಅಂತಂದೆ? ಎಸ್ ಸರ್. ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಅನು ಅಷ್ಟು ದಿನ ಆಫೀಸಲ್ಲಿ ಇರಲ್ಲ ಅನ್ನೋ ಬೇಜಾರು. ಬಂದಿದ್ದ ಕೆಲವೇ ದಿನದಲ್ಲಿ ನನಗೆ ಅನು ಇಷ್ಟ ಆಗಿದ್ದಾಳೆ. ಇನ್ನು ಇಲ್ಲಿ ಇವ್ರಿಗೆಲ್ಲ ಎಷ್ಟು ಇಷ್ಟ ಆಗಿದ್ದಾರೆ ಅಂತ ಐ ಕ್ಯಾನ್ ಇಮ್ಯಾಜಿನ್ ಸರ್. ಬೇಸಿಕಲಿ ಸರ್, ಯಾರಿಗೂ ಅನುನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ದಟ್ ಇಸ್ ವೈ ಐ ಥಿಂಕ್ ದೇ ಲುಕ್ ಡಲ್. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. See you later. Yes, sir. ನೋಡಿದ್ರ ಮೀರಾಜಿ, ಇದಕ್ಕೆ ನಾನು ಹೇಳೋದು ಅವನು ಓವರ್ ಸ್ಮಾರ್ಟ್ ನನ್ನ ಮಗ ಅಂತ. ಬಂದು ಇನ್ನೂ 1 ವಾರ ಆಗಿಲ್ಲ ನೋಡಿ, ಕಂಪ್ನಿ ನಂದೇ ಅನ್ನೋವಾಗ ಆಡ್ತಾ ಇದ್ದಾನೆ. ನಾನು ನೋಡ್ತೀನಿ ಎಷ್ಟು ದಿನ ಅವನು ಇಲ್ಲೇ ಇರ್ತಾನೆ ಅಂತ. ಅಯ್ಯೋ ಬಿಟ್ಟಾಕಿ ಜೆಂಡೆ, ಆ ಅನು ಅಂತೊಳೆ ಇಲ್ಲಿ ಬಂದು ಸೇರ್ಕೊಂಡು ಆರಾಮಾಗಿರ್ಬೇಕಾದ್ರೆ ಇವನಿದ್ರೇನಾಯ್ತು? ಲೀವ್ ಇಟ್. ಚಂಡೆ, ಈ ನೀಲ್ನ ನಾವು ಮೆಚ್ಚಲೇಬೇಕು. ಎಲ್ಲರ ಜೊತೆಲೂ ಎಷ್ಟು ಒಳ್ಳೆ ಸ್ನೇಹ ಬೆಳೆಸ್ಕೊಂಡಿದ್ದಾನೆ ನೋಡು. ಅದು ಒಂದು 4 ದಿನಗಳಲ್ಲಿ. ಅದೇ ಮಿಸ್ ಹೊಡಿತಾ ಇರೋದು. ಝೇಂಡೆ, ಒಬ್ಬೊಬ್ಬರ ವ್ಯಕ್ತಿತ್ವ ಅವನಂತರ. ಅದನ್ನೇ ಇಟ್ಕೊಂಡು ಯಾವುದೇ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ಆಮೇಲೆ ಝೇಂಡೆ, ನೀನು ಇತ್ತೀಚೆಗೆ ಎಲ್ಲರ ಮೇಲೂ ಅನುಮಾನ ಪಡ್ತಿದ್ಯಾ. ಅದನ್ನು ಬಿಟ್ಬಿಡು. ಈಗ ಹೇಳು, ನಾನು ಹೇಳಿದ ಕೆಲಸ ಎಲ್ಲಿಗೆ ಬಂತು? ಯಾವುದು? ಅದೇ ಅನು ಪಾಸ್ಪೋರ್ಟ್ ವಿಷಯ. ಹಾಂ, ವಿಷಯ ತಿಳಿಸಿದ್ದೀನಿ. ಪಾಸ್ಪೋರ್ಟಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳಕ್ಕೂ ಹೇಳಿದ್ದೀನಿ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. 1 ನಿಮಿಷ. ಅನುಮಾನ ನಾಟ್ ಗುಡ್ ಝೇಂಡೆ. ಸ್ವಪ್ನ, ನಾನು ಇದುವರೆಗೂ ಫ್ಲೈಟಲ್ಲಿ ಹೋಗೇ ಇಲ್ಲ ಗೊತ್ತಾ. ಇದೇ ಫಸ್ಟ್ ಟೈಮ್. ನಂಗೆ ತುಂಬ ಭಯ ಆಗ್ತಿದೆ. ಬಸ್ಸು ಟ್ರೈನ್ ಥರನೇ ಫ್ಲೈಟ್ ಕೂಡ ಕಣೆ. ಈ ಧೈರ್ಯವಾಗಿ ಹೋಗ್ಬಾ, ಏನು ಹೆದರ್ಕೋಬೇಡ. ಎಲ್ಲದಕ್ಕೂ ಫಸ್ಟ್ ಟೈಮ್ ಅಂತ ಇರುತ್ತೆ. ಓಕೆ, ಥ್ಯಾಂಕ್ ಯು. ಸ್ವಪ್ನ, ಬಾರ್ ಕೋಡ್ಸ್ದೇನಾಯ್ತು? ಮ್ಯಾಮ್ ಹೇಳಿದ್ದೀನಿ, ಬೈ ಎಂಡ್ ಆಫ್ ದ ಡೇ ಅಪ್ಡೇಟ್ ಸಿಗುತ್ತೆ. Okay, so make sure that it's done by the end of the day. Yeah? Okay. ಮ್ಯಾಮ್, ನಿಮ್ಮ ಹತ್ರ 2 minutes ಮಾತಾಡ್ಬೋದಾ? Yeah, sure, Mayur. ಮ್ಯಾಮ್, ನನಗೊಂದು ಡೌಟ್ ಇದೆ. ಈ ಆಫೀಸಲ್ಲಿ ನಾನು ನಿಮ್ಮನ್ನ ಫಾಲೋ ಮಾಡಬೇಕಾ ಅಥವಾ ಅನುನ ಫಾಲೋ ಮಾಡಬೇಕಾ? What do you mean? ಅಲ್ಲ ಮ್ಯಾಮ್, ಈ ಆಫೀಸಲ್ಲಿ ನಿಮ್ಮನ್ನ ಬಿಟ್ಟರೆ ಅಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡೋರು ಬೇರೆ ಯಾರೂ ಇಲ್ಲ. ಅಂಥದ್ರಲ್ಲಿ ನಿಮ್ಮನ್ನ ಬಿಟ್ಟು ಆ ಅನುನ ಲಂಡನಿಗೆ ಕಳಿಸ್ತಿದಾರಲ್ಲ, ಅಲ್ಲ ಸೀನಿಯರ್ಸ್ ಇದ್ದಾರೆ, ಅಬ್ರಾಡಲ್ಲಿ ಎಜುಕೇಷನ್ ಮುಗಿಸ್ಕೊಂಬಂದಿರೋ ನಾನಿದ್ದೀನಿ.
ನಮ್ಮೆಲ್ರಿಗಿಂತ ಅವಳ ಕ್ವಾಲಿಫಿಕೇಶನೇ ಹೆಚ್ಚಾಯ್ತಾ? ಇತ್ತೀಚಿನ ಡಿಸಿಷನ್ ನೋಡಿದ್ರೆ ನನ್ಗೆ ಯಾಕೋ ನಾ ಅನುನೇ ಫಾಲೋ ಮಾಡ್ಬೇಕೇನೋ ಅನ್ನಿಸ್ತಿದೆ. ಅನು, ನಿನಗೆ ಸಿಕ್ಕಿರೋದು ತುಂಬಾನೇ ದೊಡ್ಡ ಆಪರ್ಚುನಿಟಿ. ಇದನ್ನ ಮಿಸ್ ಮಾಡ್ಕೋಬೇಡ ಆಯ್ತಾ? ಆಕ್ಚುಲಿ ನೀನ್ ಲಂಡನ್ಗೆ ಹೋಗ್ತಿದ್ಯಲ್ಲ, ಅದು ನಮ್ಮ ಆಫೀಸಲ್ಲಿರೋ ಕೆಲವ್ರಿಗೆ ಇಷ್ಟನೇ ಇಲ್ಲ. ಅಯ್ಯೋ ಹೌದಾ? ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಅನು. ಬಿಂದಾಸಾಗಿ ಹೋಗಿ ಬಿಂದಾಸಾಗಿ ಬಾ. ಸೊ ನೀವೀಗ ಮಿಸ್ ಅನು ಸಿರಿ ಮನೆಗೆ ಪಾಸ್ಪೋರ್ಟ್ ಮಾಡಿಸ್ಕೊಡ್ತಾ ಇದ್ದೀರಾ? ಸೊ ಮಿಸ್ಟರ್ ಕೇಶವ್ ಜೇಂಡೆ ಲೈಫಲ್ಲಿ ಇನ್ನೂ ಏನೆಲ್ಲ ಮಾಡಬೇಕಾಗುತ್ತೋ ಏನೋ. ನಗ್ಬೇಡಿ ಮಿರಾಜಿ, ಮೇಲಿಂದ ಆರ್ಡರ್ ಬಂದಿದೆ. ನಾನು ರಿಸಿಗ್ನೇಷನ್ ಲೆಟರ್ ಕೊಟ್ಬಿಡ್ತೀನಿ. ವಾಟ್? ನಾನು ರಾಜೀನಾಮೆ ಪತ್ರ ಕೊಟ್ಟರೆ ನೀವು ತಗೋತೀರಲ್ಲ? ಜೇಂಡೆ, ಏನು ಹೇಳ್ತಾ ಇದ್ರ ನೀವು? ಐ ಯು ಸೀರಿಯಸ್? ಅಲ್ಲ, ನೀವು ಯಾಕೆ ರೆಸಿಗ್ನೇಷನ್ ಲೆಟರ್ ಕೊಡಬೇಕು? ನಾನು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು ಕೂಡ RS ಸರ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಜೇಂಡೆ, ನೀವು ಹೀಗೆಲ್ಲ ಕೆಲಸ ಬಿಟ್ಟು ಹೋಗೋಗಿಲ್ಲ ಅಷ್ಟೇ. ಅಲ್ವಾ? ನಾನು ಹೇಳಿದ್ದು ಅನುಸಿರಿ ಮನೆ ಪಾಸ್ಪೋರ್ಟ್ ಮಾಡಿಸ್ತೀನಿ ಅಂತ. ಆದರೆ ಅನುಸಿರಿ ಮನೆ RS ಸರ್ ಜೊತೆ ಲಂಡನ್ಗೆ ಹೋಗ್ತಾರೆ ಅಂತಲ್ಲ. ಓಕೆ, ವಾವ್, ಆಲ್ ರೈಟ್. ಸೊ ನಿಮ್ಮ ಈ ಮಾಸ್ಟರ್ ಪ್ಲ್ಯಾನ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಏನೋ ಅನಿಸ್ತಿದೆ, ಬಟ್ ನನಗೇನು ಅರ್ಥ ಆಗ್ತಿಲ್ಲ ಜೇಂಡೆ. ವಾಟ್ ಎವರ್, ಕೇಳೋಕ್ಕಂತೂ ತುಂಬ ಖುಷಿ ಆಗುತ್ತೆ. ಈ ಖುಷಿ ಇನ್ನೂ ಹೆಚ್ಚಾಗತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ರಿಯಲಿ? ನಮ್ಮ ಕಡೆ ಒಂದು ಮಾತಿದೆ, ಹೋರಿಗೆ ಮೂಗ್ದಾರ ಹಾಕೋದು ಅಲಂಕಾರಕ್ಕಲ್ಲ, ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ. ಓಕೆ. ಸುಬ್ಬು, ನೀನ್ ದೇವಸ್ಥಾನಕ್ಕೆ ಹೋಗಿ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಗರ ಬಡ್ದ ನಂಗೆ ಕೂತಿದ್ಯಲ್ಲ, ಏನಾಯ್ತು? ನನ್ಗೆ ಯಾಕೋ ತುಂಬಾ ಸೊಂಟ ನೋವ್ತಾ ಇದೆ, ಮೇಲೆ ಹೋಗ್ಬಿಟ್ಟು ಬಟ್ಟೆ ತಗೊಂಬಾ. ಸುಬ್ಬು ನೋಡು, ಹಿಂಗ್ ಕೂತಿದ್ರೆ ತಲೆಯಲ್ಲಿ ಏನೇನೋ ಓಡ್ತದೆ, ಹೋಗಿ ಬಟ್ಟೆ ತಗೊಂಬ ಅಂತ ಹೇಳಿದ್ನಲ್ವಾ? ಅದಕ್ಕೇನೇ ಈಗ ಅವಸರ? ಯಾವಾಗ್ಲೂ ಇದೆ ನಿಂದು, ಬಟ್ಟೆ ಪಾತ್ರೆ ಅಡಿಗೆ ಇಷ್ಟೇ ಆಗೋಯ್ತು. ನಾನು ಹಿಂಗ್ ಚಿಂತೆ ಮಾಡ್ತಿರೋದಕ್ಕೆ ಸಂಸಾರ ಸರಿಯಾಗಿ ನಡೀತಾ ಇರೋದು. ಆ ಬೆಂಡೆ ಬಂದೋದಾಗ್ಲಿಂದನು ನೀನ್ ಹಿಂಗೆ ಚಿಂತೆ ಮಾಡ್ತಾ ಕೂತಿದ್ಯಾ. ಸಾಲದಕ್ಕೆ ದೇವಸ್ಥಾನಕ್ಕೆ ಬೇರೆ ಹೋಗಿ ಬಂದೆ, ಏನಾಯ್ತು ಅಂತ ಹೇಳ್ಬಾರ್ದಾ? ಯಾಕೋ ಗೊತ್ತಿಲ್ಲ ಕಣೆ, ಮನ್ಸಲ್ಲಿ ಒಂಥರ ಕಳವಳ. ಸುಬ್ಬು, ಈ ಮನೆಗೆ ಹಿರೀಕ ನೀನು ಹಿಂಗ್ ಕೂತ್ಕೊಂಡ್ಬಿಟ್ರೆ ನನ್ ಗತಿ ಏನು? ಏನಾಯ್ತು ಅಂತ ಹೇಳ್ಬಾರ್ದಾ? ಏನೂ ಇಲ್ಲ, ಮೇಲ್ಗಡೆ ಹೋಗಿ ಬಟ್ಟೆ ತಂದ್ಬಿಡ್ತೀನಿ. ಸರಿ, ನಾನು ಅಂಗಡಿಗೆ ಹೋಗ್ಬೇಕು, ಬಾಗಿಲು ನಾ ಮುಂದೆ ಕೇಳ್ಕೊಂಡಿರ್ತೀನಿ. ಆಯ್ತು. ಅಪ್ಪ, ಬಟ್ಟೆ ತಗೊಂಡು ಹೋಣ ಅಂತ ಬಂದ. ನಾನಿರ್ಬೇಕಾದ್ರೆ ನಿಂಗ್ ಯಾಕೆ ಟೆನ್ಷನ್ನು? ಅಪ್ಪ, ನೀನ್ ನಿಜವಾಗ್ಲೂ ಅನ್ಕೊಂಡಿದ್ದ ನಾನ್ ಲಂಡನ್ಗೆ ಹೋಗ್ತೀನಿ ಅಂತ? ನಾನ್ ನೋಡು ದಡ್ಡಿ, ನಾನೇ ಅನ್ಕೊಂಡಿರ್ಲಿಲ್ಲ, ನಿನ್ನನ್ ಕೇಳ್ತಿದ್ದೀನಿ. ಅಪ್ಪ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಪ್ಪ, ನಾನ್ ಲಂಡನ್ಗೆ ಹೋಗಕ್ಕೆ ಹೊಸ ಬ್ಯಾಗ್ ತಗೊಳ್ಬೇಕು. ಬೇಡ, ಖರ್ಚು ಜಾಸ್ತಿ. ನಾನ್ ರಮ್ಯನ್ ಹತ್ರನೇ ಇಸ್ಕೋತೀನಿ, ಸರಿನಾ? ಹೌದು ಅಪ್ಪ, ಪಾಸ್ಪೋರ್ಟ್ ವಿಷಯವಾಗಿ ಜೇಂಡೆ ಸರ್ ಮನೆಗೆ ಬಂದಿದ್ರು. ಏನಂದ್ರು ಅಪ್ಪ?
ನಿನ್ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋದ್ರು. ಅಪ್ಪ ನಿನಗ್ ಗೊತ್ತಾ, ಎಲ್ಲಿ ಪಾಸ್ಪೋರ್ಟ್ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನ್ ಲಂಡನ್ಗೆ ಹೋಗೋದ್ ಮಿಸ್ ಆಗೋಗುತ್ತೆ ಅಂತ ಅನ್ಕೊಂಡಿದ್ದೆ. ಸದ್ಯ ಆರ್ಯ ಸರ್ ಮುಂದೆ ನಿಂತು ಚೇಂಜ್ ಸರ್ ಎಲ್ಲ ರೆಡಿ ಮಾಡಕ್ ಹೇಳಿದಾರೆ ಗೊತ್ತಾ. ನನ್ನ ಹತ್ರ ಹೊಸ ಬಟ್ಟೆಗಳು ಯಾವ್ದು ಇಲ್ಲ ಅಪ್ಪ. ಇಲ್ಲಿ ಬಿಡು, ಇರೋ ಬಟ್ಟೆಲ್ಲ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಅನು, ನಿನಗೆ ಒಬ್ಬ ಅಪ್ಪ ಅಂತ ಇದ್ದಾನೆ, ಅವನ್ಗೆ ನಾನು ಲಂಡನ್ಗೆ ಹೋಗಕ್ಕೆ ಹೋಗ್ಲೋ ಬೇಡವೋ ಅಂತ ಕೇಳಬೇಕು ಅಂತ ಅನ್ನಿಸ್ಲೇ ಇಲ್ವಾ? ನನ್ನ ಅಪ್ಪನ ಬಗ್ಗೆ ನನಗ್ ಗೊತ್ತಿಲ್ವಾ? ನಾನ್ ಲಂಡನ್ಗೆ ಹೋಗ್ತೀನಿ ಅಂದ್ರೆ ನನ್ ಮುದ್ದು ಅಪ್ಪ ಬೇಡ ಅಂತಾರ? ಇಲ್ಲ ಅಲ್ವಾ ಅಪ್ಪ? ಅಪ್ಪ ನೀನ್ ಹೋಗ್ತಾ ಇಲ್ಲ ಅನು. ಅಪ್ಪ ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ಮುಂದೆ ಪರೀಕ್ಷೆ ಅಂತ ಒಂದಿದೆ, ಮರ್ತೋದ್ಯಾ? ಮೊದಲು ಡಿಗ್ರಿ ಕಂಪ್ಲೀಟ್ ಮಾಡ್ಕೋ, ಆಮೇಲೆ ಇದ್ದಿದ್ದೇ ಇದೆಲ್ಲ. ಅಪ್ಪ ಅಪ್ಪ ಪ್ರಸಾದ ತಗೊಳ್ಳಿ. ಓಹೋ, ನನ್ನ ಮಗಳು SSLC ಓದೋ ಟೈಮ್ನಲ್ಲಿ ಈ ರೀತಿ ದೇವಸ್ಥಾನಗಳನ್ನೆಲ್ಲ ಸುತ್ತುತ್ತಾ ಇದ್ದದ್ದನ್ನ ನಾನು ನೋಡ್ತಾ ಇದ್ದಿದ್ದು. ಹಾಗೇನಿಲ್ಲ ಅಪ್ಪ. ಮಗ, ಈ ಪರೀಕ್ಷೆನೂ ಹಾಗೆ ಬರೆದು ನೀ ಪಾಸ್ ಮಾಡ್ಬಿಟ್ರೆ ಡಿಗ್ರಿ ಹೋಲ್ಡರು ಕಣೋ. ಅಪ್ಪ ಎಕ್ಸಾಮ್ ಮುಂದಿನ ಸಲನೂ ಬರಿಬೋದು, ಆದ್ರೆ ಲಂಡನ್ಗೆ ಹೋಗೋ ಚಾನ್ಸ್ ಪದೇ ಪದೇ ಸಿಗಲ್ಲ ಅಲ್ವಾ ಅಪ್ಪ? ಬೇಡ ಮಗ, ನೀ ಲಂಡನ್ಗೆ ಹೋಗೋದು ಬೇಡ. ನಾ ಪಟ್ಟಿರೋ ಕಷ್ಟ ನೀನ್ ಪಡೋದು ಬೇಡ. ನೋಡು, ಈಗ ನಮ್ಮ ಹತ್ರ ಇರೋದೆಲ್ಲ ನಾವು ಶಾಶ್ವತ ಅಂತ ಅಂದ್ಕೊಂಡ್ಬಿಡ್ತೀವಿ. ಯಾವುದು ಶಾಶ್ವತ ಅಲ್ಲ ಮಗ. ನೀನೇನು ಯೋಚನೆ ಮಾಡಬೇಡ, ನಾನು ಆರ್ಯ ಸರ್ ಹತ್ರ ಬಂದು ಮಾತಾಡ್ತೀನಿ. ಇವತ್ತು ನಾವಿಬ್ರು ಒಟ್ಟಿಗೆ ನಿಮ್ಮ ಆಫೀಸ್ಗೆ ಹೋಗೋಣ. ಬಾ, ರೆಡಿ ಆಗ್ಬಿಡೋಣ.